ಏನ್ ಬಾಸ್ ಆರಾಮಿದ್ದೀರಾ? ಹೇಳ್ರಿ. ಕಸ್ವ ತಿಂದು ನೆಕ್ಸ್ಟ್ ಹಬ್ಬ ಚೆನ್ನಾಗಾರ ಮಾಡ್ರಿ. ಸರಿ. ಮಗ, ಹಲೋ ಮಗ, ಸ್ವರೂಪ. ಯಾವ ಬಂದಿದೆ? ನಾ ಈಗ ಬಂದೆ ಮರ್ರೆ. ಮಗ ಏನ್ಲಿ ಆಗಲಿಂದ ಕಾಲ್ ಮಾಡಾಕತ್ತೆ, ನೀನ್ ರಿಸೀವ್ ಮಾಡ್ತಾ ಇಲ್ಲ ಅಲ್ಲಿ. ಇಲ್ಲಪ್ಪ, ಹೊರಿದ ಕೆಲಸ ಮಾಡತ್ತಿದ್ದೆ, ಹುಲ್ಲು ಕಾಡೆಲ್ಲ ಇಡೋದ ನೋಡು, ಹಂಗಾಗಿ ಕೇಳಿಸ್ಲಿಲ್ಲ. ಇಲ್ಲಿ ನೋಡದ ಇಷ್ಟ ಕಾಡ್ ಐತಿ. ಅಲ್ಲ ಹಂಗೆ ಮಾತಾಡ್ಬೇಕಂತ ಕಾಲ್ ಮಾಡ್ತಾ ಇದ್ದೆ. ನೀನ್ ನೋಡು ಹೋರಿ ಈ ಲೆವೆಲ್ ಸರಿಗಿತ್ತಲ್ಲ ಇದು. ಹಂಗಲ್ಲಪ್ಪ, ಸ್ವಲ್ಪ ಹರ್ಸ್ಕೊಂಡಂತೆ ಹಂಗೆ ಹಂಗೆ ಕೊಟ್ಟು ಹಾಕೋದಲ್ಲ ಹಂಗಾರೆ. ಈಗ ಅದ್ರ ಎದ್ರಿಗ ಇದನ್ನೆಲ್ಲ ಮಾತಾಡೋದ್ ಬೇಡ. ಸುಮ್ಮನೆ ಕೇಳಿಸ್ಕೊಂಡ್ರೆ ಅದಕ್ಕೂ ಮನ್ಸಿಗ್ ನೋವು, ನನ್ಗೂ ಮನ್ಸಿಗ್ ನೋವು. ಹೊರಗೋಗಿ ಒಂದು ಚೀಟಿ ಹಾಕೊಂಡ್ ಮಾತಾಡೋಣ. ಬಾ ಬಾ. ಮಗ ಏನ್ಲಿ ಅಲ್ಲಿ ಇಲ್ಲಿ ಹೇಳ್ಬೇಕಂತ ಹೇಳಿದಲ್ಲ, ಹೋರಿ ಅಷ್ಟೇ ಕೆಟ್ಟತದ ಕೆಟ್ಟತಿ. ಸುಮ್ನ ಹೋಗಿ ಯಾರಿಗಾರ ಕೊಟ್ಬಿಡೋಣ. ನನ್ ಕಡೆ ಒಬ್ಬ ಅದಾನ, ಅವ ಹೊರಿ ಕೇಳಾಕತ್ತಾನೀಗ. ಈಗ ನೀನ್ ಹೊರಿ ಕೊಟ್ಬಿಡೋಣ, ತಲೆ ಕಷ್ಟ ಬೇಡ. ಹಂಗಲ್ಲದೆ ಹೊರೆ ಕೆಟ್ಟಿದ್ ಪ್ರಶ್ನೆ ಅಲ್ಲ, ಸಾಲಚ್ಚಿಗ ಹೋರಿ ಕೆಟ್ಟಿದ್ ಹೋಗ್ಲಿ, ಹಬ್ಬನ ಮಾಡಿಲ್ಲ ಅಂತದ್ದು. ನಾನು ಅವಾಗ ಅಲ್ಲಿ ನಿಂಗ್ ಗೊತ್ತೈತಿ, ನಾ ಅಲ್ಲಿದ್ದೆ, ಕಾಲ್ ಮಾಡಿ ಹೇಳಕತ್ತಾರ. ಅದ್ರ ಸಲ ನಾನ್ ನಿನ್ ಕಾಲ್ ಮಾಡಿದ್ದೆ ಮುಂಜಾನೆಯಿಂದ, ನೀನ್ ನೋಡಿ ಕಾಲ್ ಪಿಕ್ ಮಾಡ್ಲಿಲ್ಲ. ಅದಕ್ಕ ಮನೆಗೆ ಬಂದೆ ನಾ ಹುಡುಕೊಂಡು. ಅದೇ ವಿಚಾರ ಏನ್ ಗೊತ್ತಂದ್ರೆ, ಹೋರಿ ಕೆಟ್ಟೈತಿ ಒಪ್ಕಂತಾನೆ, ಹಬ್ಬನು ಮಾಡೋಲ್ದು. ಆದ್ರೆ ಏನ್ ಮೊದ್ಲಿಂದಾನು ಹಬ್ಬ ಮಾಡಿಲ್ಲ ಅನ್ನಂಗಿಲ್ಲಲ್ಲ. ಈಗ ಮೊದ್ಲು ಯಾಕೆ ಟಾಪ್ ಹಬ್ಬನ ಮಾಡಿಲ್ಲ? ಹೌದು, ಇಲ್ಲ ನಂಗಿಲ್ಲ. ಆದ್ರೆ ಇವಾಗ ಯಾಕ ಹಿಂಗ್ ಮಾಡಕತ್ತಲ್ಲ, ಅದ ಗೊತ್ತಾಗೋದು. ಎಲ್ಲದಕ್ಕೂ ಒಂದು ಡೆಡ್ಲೈನ್ ಅಂತ ಇರ್ತೈತಲ್ಲ, ಅದಕ್ಕೆ ಕೊಟ್ಟು ಬಿಡೋಣ ಹೋರಿನ. ಕೊಡೋದ್ ದೊಡ್ಡ ಮಾತಲ್ಲ. ನಾ ಏನಾಯ್ತು ಗೊತ್ತ, ಕೊಡೋದ್ ದೊಡ್ಡ ಮಾತಲ್ಲ. ಈಗ ನಾವು 4-5 ಹಬ್ಬ ಮಾಡಿವಿ ಅದ್ರೊಳಗೆ. ನಮ್ ಸಂಬಂಧ ಅಷ್ಟ್ ದೊಡ್ಡದೌತದ. ಇಷ್ಟ ಚಂದ ಮಾಡಿ ಮನೆ ಮಗನ್ ತರ ಸಾಕಿವದ್ನ. ಏನೋ ಒಂದ್ ಸಮಸ್ಯೆ ಆಗಿ ಈ ಕಡೆ ಈಗ ನಿನಗ ಏನೋ ಪ್ರಾಬ್ಲಮ್ ಆಗೈತಿ ಅಂದ್ರೆ ನೀ ಬಾಯ್ ಬಿಟ್ಟು ಹೇಳ್ತಿದ್ದಿ, ಇಲ್ಲಪ್ಪ ನನಗೆ ಹಿಂಗ್ ಪ್ರಾಬ್ಲಮ್ ಆಗೈತಿ, ನಾ ಓಡಕ್ ಆಗ್ಬೋದು ನಿನ್ ಕೈಯಾಗ ಅಂತ ಅಂದ. ಮುಕ್ ಪ್ರಾಣಿ ಐತದ, ಅದ್ರ ಕಷ್ಟ ಯಾರು ಕೇಳ್ತಾರ? ಇವಾಗ ನಾವ್ ಕೊಟ್ವಿ, ನಾಳೆ ದಿವಸ ಅರ್ಥ ಮಾಡ್ಕೊಂಡ್ ಯಾರ ಚಂದ ನೋಡ್ಕೊಂಡ್ ಸಿಕ್ಕ್ರ ಅಡ್ಡಿಲ್ಲ. ಯಾರ ಮನಿಗ್ ಹೋಗಿ ಕಡಿಯರ್ ಪಾಲಿಗಾದ್ರೆ ಏನ್ ಮಾಡ್ತಿ? ಮನ್ಯಾಗ ಸಾಕ್ತ ಅಷ್ಟ್ ಚೆನ್ನಾಗಿ ಸಾಕಿರೋದ್ನ ಕೊಟ್ಟು ಕಳಿಸ್ಬಿಡ್ಬೇಕ ಹಂಗಾರ? ಹೌದು, ನೀ ಹೇಳೋದ್ರಾಗ ನ್ಯಾಯ ಐತಿ. ಮತ್ತೇನ್ ಆಗೈತಿ ಅಂತಂದ್ರೆ ಹೇಳಲ್ಲ. ಅದಕ್ಕ ಏನ್ ಡಾಕ್ಟರ್ ಹತ್ತ ತೋರ್ಸಿಯೋ ಇಲ್ಲೇ ಎಲ್ಲಾ ಒಂದಲ್ಲ ಶಿರ್ಸಿ, ಆಮ್ಯಾಗ ನಮ್ ಮುಂಡೋಡ್, ನಮ್ ಲೋಕಲ್ ಎಲ್ಲಾ ವೆಟನರಿ ಡಾಕ್ಟರ್ಗಳ ಹತ್ರನು ತೋರ್ಸಾಗೈತಿ. ಆದ್ರೆ ಅದ್ರ ಏನಾಗೈತೆ ಗೊತ್ತಿಲ್ಲ, ಕತ್ತರಿಸಿ ತಿಂತೈತಿ, ಎಲ್ಲಾ ಮಾಡ್ತೈತಿ, ಹಬ್ಬನ ಮಾಡುವಲ್ದಲ್ಲಿ. ಅಷ್ಟ್ ತಿಂದ್ರು ಮತ್ತೆ ಅಷ್ಟ್ಯಾಕ್ ಸೊರಗಿತ್ತದು. ಅದೇ ಹೇಳ್ತ ಹೋರಿ ಹೆಂಗಿತ್ತದ, ಬಗ್ಗಸ ಹಾಕಿದ್ರ ಹತ್ತಿನಕ್ಕ. ಈಗ ನೋಡ್ರಿ ಹಿಂಗೈತಿ. ಏನ ಎಲ್ಲಾ ದೇವ್ರ ಆಟಪ್ಪ ಮಗ. ಹಂಗೇನಾರ ಆದ್ರ ಯಾರ ಮಾಟ ಮಾತ್ರ ಮಾಡ್ಸಾರ್ಲಿ ಅದಕ್ಕ. ಏನ್ ತಡ ಇಟ್ಟಿಟ್ಟಕ್ಕ ಆಟಾಡಕ್ಕ ಹಬ್ಬ ಮಾಡ್ಲಿಲ್ಲ, ಆರಾಮಿಲ್ಲ ಅಂದ್ರೆ ಮಠ ಬಂತ. ನಿನ್ ಗೊತ್ತೈತಿಲ್ಲ, ನೀವ್ ಹೊರಿ ಕಟ್ಟಾಗ ಕಟ್ಟಲ್ಲಿ ಒಂದ್ ನಿಂಬೆ ಹಣ್ಣು ಬಿದ್ದಿತ್ ನೋಡಿದ್ದೇನೆ ನೀನ? ಬೋಸುಡಿಕೆ ನಮ್ಮವ್ವ ಹಾಳಾಗಿದ್ದ ನಿಂಬೆ ಹಣ್ಣು ಹೊರಗ್ ತಗೊಂಡ್ ಹೋಗಲ್ಲಿ ಮಠ ಮಾಟ ಮಂತ್ರ ಬಗ್ಗೆ ಹಗರೆಲ್ಲ ತಿಳಿಬೇಡ ನೀನ. ಅದ್ರ ಬಗ್ಗೆ ಗೊತ್ತಿಲ್ಲ ನಿನಗ. ಎಂತೆಂತ ಹೋರಿ, ಟಾಪ್ ಹೋರಿಗಳು ಬೇಕಾದ್ರೆ ನಿಂಗ ಎಕ್ಸಾಂಪಲ್ ಕೊಡ್ಬೇಕಂದ ನಾನ. ಮಲ್ಗುಂದ್ ಪ್ರಳಯ ಹೋರಿ ಅದ್ ಹೆಂಗಿತ್ತು, ಹೆಂಗ್ ಮೈಕಟ್ಟಿತ್ತು ನೋಡಿದ್ದೇನೆ ನೀನ್? ಅದ್ ಹಂಗ ಇತ್ತು. ಅದ್ ಮಾಟ ಮಂತ್ರ ಆ ಲೆವೆಲಿಗೆ ಆತ. ನಿಂಗ್ ಗೊತ್ತೈತನ ಅದ? ಅದು ಇದಕ್ಕಿದ್ದಂಗ ಹಾಳಾಗಿ ಇದಕ್ಕಿದ್ದಂಗ ನಿನ್ ಹೋರಿಕಿಂತ ಬಾಳ ಹಾಳಾಗ್ತದ. ಈಗ ನೋಡ್ ದೋಸ್ತ, ಒಂದು ಅದ್ರೊಳಗ ಏನಾರ ಚಲೋ ಕೆಲ್ಸರ್ನ ಇದು ಮಾಡರ್ನ ಹುಡುಕಿ ನಾನು ಬರ್ತೇನಿ ಮಾಡೋಣ. ಇಲ್ಲ ಅಂದ್ರ ಹೋರಿ ಕಳ್ಕೊಳೋದು ಬ್ಯಾಡ. ನಿನ್ಗ ಅಷ್ಟ ಇದೆ ತಪ್ಪ, ಈಗ ಬ್ಯಾಡ ಅನಸ್ತ, ಈಗ ಕೊಡು. ನಾ ಈಗ ಫೋನ್ ಹಚ್ತೇನಿ, ಅವನ ಬಂದ್ ಹೋರಿ ನೋಡ್ಕೊಂಡು ಎಷ್ಟ್ ಕೊಡ್ತಾನ ಅಷ್ಟ್ ಕೊಟ್ಟು ತಗೊಂಡ್ ಸುಮ್ನೆ ಇದ್ ಬಿಡ. ಏನ್ ಮಾಡ್ತಿ ನೋಡ, ನನಗೆ ಅಷ್ಟ್ ಪ್ರೀತಿಯಿಂದ ಸಾಕ್ಬಿಡ. ನಾನು ಕೊಡೋ ಮನ್ಸಂತೂ ದೇವ್ರಾಣಿಗ ನನಗಿಲ್ಲ. ಅದೇನಾಕತ್ತಾಗ್ಲಿ ಮುಚ್ಚಲೆ. ನೀನು ಒಂದ್ ಹೇಳ ನನಗ, ಈ ಮಾಟ ಮಂತ್ರ ಮಾಡಿಸ್ತಿದ್ದು ಅದ್ ನಂಬ್ತೀಯೋ ಇಲ್ಲ ಹೋರಿ ಕೊಡ್ತೀಯೋ? ಹೋರಿ ಇಡೋದ್ ಬ್ಯಾಡ ಅದ್ನದ. ಆತಪ್ಪ, ನಿಮ್ಮ ಎಮ್ಮಿ ನಮ್ಮ ನಮ್ಮ ಊರಿನ ಹಿಂದಿರ್ಲಿ. ನೀ ಹೇಳ್ದಂಗ ಅದೇನಾರ ಮಾಡ್ಸಿದ್ದೆ ಕರೆ ಆದ್ರ
ತಕ್ಷಣ ರೆಡಿ ಆದ್ಮ್ಯಾಗ ಹಬ್ಬ ಮಾಡ್ತತೆ ಮಾಡ್ತತಿ ಪಕ್ಕಾನ ಮಾಡ್ತತಿ ಅಂತ ಹೋರಿಗಳು ತಿಗಿಸ್ತಾರ ಅದರ ಮಾಟ ಮಂತ್ರ ತಿಗ್ದಿದ್ದವ ಅಂತಾರ ಹಿಂಗ್ ನಮ್ ಮಂತ್ರ ಗೊತ್ತಿರ್ತಾವಲ್ಲ ಅವಾಗ ಹೇಳ್ಬಿಟ್ಲಿ ಅವ್ರ ಮತ್ತು ಮಾಟ ಮಂತ್ರ ಎಲ್ಲ ತಿಗಿಸಿ ಮುಂದ್ ಮತ್ತು ಟಾಪ್ ಹೋರಿ ಮತ್ತು ಟಾಪ್ ಹಬ್ಬನ ಮಾಡ್ಯಾವು. ಹೌದಾ? ಹಾ ನಿಮ್ ಬೇಕ ಎಷ್ಟು ಹೋರಿಗ ಹಂಗಾಗ್ಯಾವ ನಿಂಗ್ ಗೊತ್ತಿಲ್ಲ ಅಷ್ಟ. ಹಂಗಾಗೈತಂತಿ ನನಗ್ ಎದಕ್ 100% ಇದಕ್ ಹಂಗಾಗೈತೆ ಅಂತ ನಂಗ್ ಡೌಟ್ ಐತಿ. ಹೋರ ಅಮ್ಮಕ್ಕನ ಹಂಗ ಆಗ್ ಸಾಧ್ಯನೇ ಇಲ್ಲ ದೋಸ್ತ. ಈಗ ಏನೋ ಒಂದ್ ಆಕತ್ತಂತ ನಿನ್ಗ ಒಂದು ಏನೋ ಜ್ವರ ಬರ್ತಾವ ಇದು ಬರ್ತಾವ ಅಂದ್ರೆ ಡಾಕ್ಟರ್ ಗೊತ್ತಿಲ್ಲಂಗ ಇರ್ತತಾನೆ. ಮತ್ ಡಾಕ್ಟರ್ಗೆಲ್ಲಾ ತೋರ್ಸಿನಿ ಅಂತಿ ನೀನ್. ತಂಗಾರ ಒಂದ್ ಕೆಲ್ಸ ಮಾಡೋಣ. ನಿಂಗ ಯಾರ್ ಗೊತ್ತದಾರ ಹುಡುಕ. ಚಲೋ ನೀನು ಪೂಜೆ ಮಾಡಿರ್ತಾರ ಏನ್ ಇರ್ತಾರಲ್ಲ ಅವ್ರ ಹುಡುಕ. ಆ ದೇವ್ರ ಆಶೀರ್ವಾದದಿಂದ ಚಂದ ಮಾಡಿ ಒಟ್ನಾಗ ಅದ್ ರೆಡಿ ಆಗಿ ಹಬ್ಬ ಮಾಡಿದ್ರ ಸಾಕಲೆ. ಅದ್ರ ಹಳೆ ಹಬ್ಬ ಕಣ್ ತುಂಬ ನೋಡ್ಬಿಟ್ರ ಅದಷ್ಟು ಖುಷಿ. ಅದೇ ದೋಸ್ತ ಅದನ್ನ ನೋಡೋಣಂತೆ. ನಮ್ ದೋಸ್ತಗೊಬ್ಬ ಗೊತ್ತದಾರ ಅವ್ರ ಹೊರಗೆ ಹಿಂಗಾಗಿತ್ತು ಒಂದ್ಸರಿ. ಅವ್ನ್ ಕಾಲ್ ಮಾಡ್ತಾನ ನಾನು. ಕಾಲ್ ಮಾಡಿ ನೋಡೋ ಅಂತ ಅವ್ ಎಲ್ಲಿ ಹೇಳ್ತಾನ ಅಲ್ಲಿ ಹೋಗೋಣ. ಹೌದಾ? ಒಂದ್ ಕೆಲ್ಸ ಮಾಡ, ನಿಮ್ ದೋಸ್ತಗ ಬರಕ್ ಹೇಳ. ಅವ್ ಬಂದ ಅಂದ್ರ ಇಬ್ರು ಕುತ್ಕೊಂಡ್ ಮಾತಾಡೋಣ. ಅದ್ ಹೆಂಗಿರ್ತತಿ ಏನ್ ಇರ್ತತಿ ಏನ್ ಎತ್ತ. ಯಾಕಂದ್ರ ಅವೆಲ್ಲ ಏನ್ ತಮಾಷೆ ಮಾತಂತು ಅಲ್ಲ. ತಮಾಷೆ ಮಾತಲ್ಲವು. ಅವಕ್ ರೊಕ್ಕನು ಖರ್ಚಾಕತ್ತ ಮತ್ತ ರೊಕ್ಕ ನೋಡೋಂತ. ರೊಕ್ಕ ಎಷ್ಟ್ ಖರ್ಚಾಕತಿ ಮಾಡ್ಸನಂತೆ. ಕೇಳನ್ ಫಸ್ಟ್ ಅವ್ನ್ ಫೋನ್ ಹಚ್ತಾನ ನಾನು. ಫೋನ್ ಹಚ್ಚಿ ಕೇಳಿ ಹೋಗೋಣಂತ. ಹಚ್ಚ ಅವ್ನಿಗೆ ಈಗ ಕಾಲ್ ಹಚ್ಚ. ಹಲೋ. ಆರಾಮಪ್ಪ, ನೀ ಆರಾಮದಿಯ? ಏನ್ಲೇ ಎಲ್ಲದಿ ಊರಾದಿ ಎಲ್ಲದಿ? ಏನಿಲ್ಲ, ನಾವ್ ಸ್ಟೇಟಸ್ ಹಾಕ್ತಿನಲ್ಲ ಹೋರಿದ. ಯಾವ ಹೋರಿ? ಅದಲ್ಲೇ ಹಿಂಗ ಸೈಕೋ ಅಂತ ಹೇಳ್ತೀನಲ್ಲ ಹೋರಿ ಹಿಂಗ್ ಮಾಡ್ತೈತಿ ಹಬ್ಬ ಮಾಡ್ತೈತಿ ಇನ್ನ ನಾವ್ ಹೆಸರು ಮಾಡ್ತೀನಿ ನೋಡ್ತಾ ಇರ ಅಂತ ಹೇಳಿ ಹಿಂಗ ಸೆಟ್ ಹೊಡ್ತಿದ್ನಲ್ಲ ಅವತ್ತ. ಕೊಡ್ತೀರಿ ಅದನ್ನ? ಏ ಕೊಡಂಗಿಲ್ಲ ದೋಸ್ತ. ಕೊಡೋದಿದ್ರೆ ಹೇಳೇ ಒಂದ್ ಪಾಯಿಂಟ್ ಐತೆ ಸಾರಿ ರೀಚ್ ಐತೆ ನಿಮ್ಗೆ ಕಮಿಷನ್ ಕೊಡ್ತೇನೆ. ನಿನ್ ಕಮಿಷನ್ ನನ್ನ ಡ್ಯಾಶ್ ಇಡ್ಲಿ. ಕಮಿಷನ್ ಬ್ಯಾಡ. ನನಗ ಯಾರ ಮಾಟ ಮಂತ್ರ ಮಾಡ್ಸ್ಯಾರ ಅನ್ನೋ ಡೌಟ್ ಹತ್ತೈತಿ. ಓ ಹಂಗೆ. ನಿಮ್ದವ್ರಿಗ ಅವಾಗ ಹಂಗೆಲ್ಲ ಆಗಿತ್ತಲ್ಲ. ಅವ್ರ ಯಾರ ಗೊತ್ತದಾರ ನಿನಗ? ಗೊತ್ತದಾರ. ಹಿಂಗೆಲ್ಲ ಫೋನ್ ಮಾತಾಡೋದ್ ಸರಿ ಆಗಲ್ಲ. ನಾನು ಅಲ್ಲೇ ಬರ್ತೇನೆ ಈಗ. ಈಗ ನಾನು ಇಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೆ ಹಿಂದೆ ಇದ್ದೆ. ನಾನು ಇಲ್ಲ ಬಸ್ ಸ್ಟ್ಯಾಂಡ್ ಆಗಂದ್ರಿ. ಬಂದಡಿ ಬಂದಿಲ್ಲ ನೋಡ್ಕೊಂಡ್ ಬಂದೆ. ಬಾ ಹಂಗಾರ ದೊಡ್ಡ ಬಾ ಇವತ್ತ ಬಾ. ಇವತ್ತ ಬರ್ತೇನೆ ಬಂದೆ. ಅವ್ನ್ ಹೇಳೇನ್ ನಾನ ಅವ ಬರ್ತಾನ. ಇಂತ ಬಾ ಮಾಡ್ಯಾನವ. ಮನಿ ಮುರಿಯಾಕ ಹೋದು ಮನಿ ಕಟ್ಟಾಕ ಹೋದವ ಚೋದಿ ಮಗ. ಅಭಿಷೇಕ ಕಡೆಗ್ ನಮ್ದ ಏನಾರ ಮುರ್ದಟ್ಟ ಅಲ್ಲಿ. ಇಲ್ಲ ಇಲ್ಲ ನನಗ್ ನಂಬಿಕೆ ಐತೆ ಅವಂಗ. ಐತೆ ಅವ್ನ್ ಮುಂದ. ಆಮೇಲೆ ಹಂಗ್ ಮಾಡಿದ್ನಂದ್ರ ಐತಲ್ಲ ನಮ್ ಕಟ್ಟ ಮಾಡೋದಕ್ ಮುಂದ. ಇಲ್ಲಿ ಬರ್ತಾನವ, ಏನು ಹೇಳಕ್ ಹೋಗ್ಬೇಡ. ನಾ ಹೇಳೇನ ಕಾಲ್ನಾಗ ಹೇಳಿದ್ ನೋಡಿದಿಲ್ಲ. ಬರ್ತಾನ ಸುನೀರ. ನೋಡ್ ದೋಸ್ತ, ಜುಟ್ಟು ಜನಿವಾರ ಓಸು ನಿನ್ ಕೈಯಾಗ ಕೊಟ್ಬಿಟ್ಟನಿ. ತಲಿನ ನಿನ್ ಕೈಯಾಗ ಇಟ್ಬಿಟ್ಟನಿ. ಅದನ್ನ ಬೆಳೆಸ್ತೀಯೋ ಬೆಳೆಸ್ತೀಯೋ ನಿನಗ್ ಬಿಟ್ಟಿದ್ದು. ತಲಿ ಯಾಕೆ ಇಡಿಸ್ಕೊಂತಿ ನೀ? ಅದೇ ಸುಮ್ನಿರ. ಬರ್ತಾನ ಸುಮ್ನಿರ ಅವ. ಬರ್ಲಿ ಅವ. ಬಸ್ರಿ ಹೆಂಗ್ಸ್ ಬಂದಂಗ್ ಬರ್ತೀಯಲ್ಲೋ. ಏನ್ ಮಗ ಬರಕ್ ಹೇಳಿದಲ್ಲ ಮಗ? ಆಗಲ್ಲ ಕಾಲ್ ಮಾಡಿದ್ನಲ್ಲ ಇವನೋ ನೋಡು. ಆ ಸೈಕೋ ಹೋರಿ ಅಂದ್ನಲ್ಲ ಅದ್ರ ಹೋರಿ ಮಾಲಕ್ ಇವನೋ ನೋಡು. ನಮ್ ದೋಸ್ತ ಸ್ವರೂಪ್ ಅಂತೇಳಿ. ಕೇಳ ಅವನ. ಏನಣ್ಣ ಆರಾಮ? ಆರಾಮಣ್ಣ. ಏನಾಗಿತ್ತಣ್ಣ ಹೋರಿ ಸಮಸ್ಯೆನ? ಏನಿಲ್ಲಣ್ಣ, ಹಬ್ಬ ಮಾಡ್ಕೊತಿರ್ತದ. ಒಂದೊಂದ್ಸತಿ ಯಾವ ರೇಂಜ್ ಹಬ್ಬ ಮಾಡತ್ತಂದ್ರ ಬಂಪರ್ ಅಸ್ವಸ್ಥ ಮಿಸ್ ಆಗ್ಯಾವ ನಮಗ. ಅವ್ರ ಸ್ಟೇಟಸ್ ಆಗ್ತಿದ್ದ ಫಿಕ್ಸಿಂಗ್ ಮಾಡ್ಕೊಂತೀನಿ ಅಂದಕ್ಕ ನನ್ ಕಡೆ ಅಷ್ಟು ರೊಕ್ಕ ಇರ್ಲಿಲ್ಲ. ಹಂಗಾಗಿ ನಾ ಫಿಕ್ಸಿಂಗ್ ಮಾಡ್ಕೊಳಕ್ ಹೋಗ್ಲಿಲ್ಲ. ಇಲ್ಲಾಂದ್ರೆ ಎಷ್ಟೋ ಬಂಪರ್ ತಂದ್ ಬಿಡ್ತಿದ್ದ. ಅಂತ ಟಾಪ್ ಹೋರಿ ಅದ. ಎಂತ ಮೈಕಟ್ಟಿ ನೋಡ್ರಿ. ಸುಮಾರು 2 ಲಕ್ಷ 3 ಲಕ್ಷದ ಮಟ್ಟ ಕೇಳಿದ್ರು, ಕೊಡ್ಲಿಲ್ಲ. ಏನಾಗತ್ತ ಗೊತ್ತಿಲ್ಲ ಅಣ್ಣ. ಇದ್ದಕ್ಕಿದ್ದಂಗ ಹಬ್ಬನ ಏರ್ಸ್ಬಿಡ್ತು. ಬರೋ ಕಡೆ ಹೋಗಿ ಇದ್ದಕ್ಕಿದ್ದಂಗ ನಿಲ್ಲಕತ್ತಿದ್ದೆ. ನಾನು ಏನೋ ಪ್ರಾಬ್ಲಮ್ ಇರ್ಬೇಕು, ಹುಷಾರಿರ್ಬೇಕು ಅಂತ ಹೇಳಿ ಎಲ್ಲಾ ಡಾಕ್ಟರ್ ಕಡೆಯಿಂದ ಚೆಕ್ ಮಾಡಿಸಿದೆ. ಎಲ್ಲಾ ಚೆನ್ನಾಗೇ ಐತಿ, ಚಂದಾಗಿ ಉಣ್ತೈತಿ ತಿಂತೈತಿ. ಆದ್ರೆ ಏನ್ ತೊಂದ್ರೆ ಅಂತ ಗೊತ್ತಾಗಿಲ್ಲ. ಮತ್ ಏನೋ ಅಂದ. ಏನ್ ಹುಚ್ಚದಿವ ಮರ ಅದಕ್ಕೆಲ್ಲ ಡಾಕ್ಟರ್ ತೋರಿಸ್ತಾರ. ಅವಕ್ಕೆಲ್ಲ ಏನಾದ್ರು ಮಾಟ ಮಂತ್ರ ಆಗಿರ್ತಾವ. ಸ್ವಾಮೀಜಿಗೆ ಇಮೇಜಿ ತೋರಿಸ್ಬೇಕ. ಲೇ ನೀನ್ ಎದಕ್ಕೆ ಶಾಂಟಾರ ಕಳ್ಸಿನ ನಾನು. ಅದ್ ಹೋಗಿದ್ದೆಲ್ಲ ಆಂಟಿ ಬಿಡ್ಸಾಕ, ಹುಡುಗಿಯರ್ ಬಿಡ್ಸಾಕ, ವಶೀಕರಣ, ಅದು ಇದು, ಆ ಕಡ್ಡಿ ಈ ಕಡ್ಡಿ ಏನ್ ನಿನ್ ಮರ್ಯಾದ್ರೆ ಏನೈತಿ ಅಂತ ಕಡ್ಡಿ ಅದಾವಲ್ಲ. ಅದಕ್ಕ ನೀನ್ ಕಳ್ಸಿದ್ದ. ಒಳ್ಳೆ ಸ್ವಾಮೀಜಿ ನೋಡ. ಊರ್ ಆರಾಮ ಆಗ್ಬೇಕ್ ನನಗ. ಜೇಲ್ ಕರ್ತೇನ್ರ ಆಟ ಆಡಿದಿ ಮಗನ. ನಿನಗ ಅವಾಗ ಹೇಳ್ತಾನ ನಾನು. ಒಬ್ಬ ಅದನ್ನ ಸ್ವಾಮೀಜಿ
ಒಂದ್ 2 ನಿಮಿಷ ತಡಿ, ಇಲ್ಲೇ ಹೋಗಿ ಬರ್ತೇನೆ, ಮಾತಾಡ್ ಬರ್ತೇನೆ. ಇವತ್ತ ಬಾ, ಈಗ ಬರ್ತೇನೆ. ಮತ್ ನಾಟಕ ಆಡಿದಿ ಈಗ ಹಾ. ಮಗ ಪಕ್ಕ ಕೆಲ್ಸ ಮಾಡ್ಕೊಡ್ತಾನಂತಿ. ಮಾಡ್ಕೊಡ್ತಾನ್ಲೇವಾ, ಇಂತ ಮನಿ ಹಾಳ್ ಮಾಡೋ ಕೆಲ್ಸ, ಮನಿ ಮುರಿಯೋ ಕೆಲ್ಸ ಬಾಳ್ ಮಾಡ್ಯಾನವ. ಮತ್ ಕಡಿಗ್ ನಮ್ ಮನಿ ಹಾಳ್ ಮಾಡಿ ನಮ್ ಮನಿ ಮುರ್ದಾನ ಹಡ್ಸಿ ಮಗ. ನಾ ಅದನ್ನ ನೀ ಯಾಕೆ ತಲೆ ಕಸ್ಕೊಂತಿ? ಹಂಗ ಅದಕ್ಕೆ ಹೆದರಿ ಕೇಳಿದ್ದು. ಚಲೋ ಸಿಕ್ಕಾರ್ ತಡಿ ಅಡ್ಸಿ ಮಕ್ಳ. ಇಷ್ಟ ದಿವ್ಸ ಹೋಳಿ ಕೊಡಂದ್ರ ನನಗ ಬೇರೆಯವ್ರ ಹತ್ರ ಹೋಗಿ ಏನೇನೋ ಮಾತಾಡ್ತಿದ್ರ. ಚಲೋ ಸಿಕ್ಕಾರ್ ಮಾಡ್ತೀನಿ ತಡಿ. ಹೋರಿ ಕೊಡಂದ್ರ ಅವಾಗ ಕೊಟ್ಟಿದ್ರು 1 ಲಕ್ಷ ಹೊಡ್ಕೊತಿದ್ದೆ ಹೊರ್ಯಾಗ. ಈಗ ಇವ್ರಿಗೆ ಒಂದ್ ಸಾಣಿ ಹುಡುಕ್ಬೇಕಲ್ಲ. ನಮ್ ಡೊಂಗಿ ಸಮಯ ಅದ ಅಂತಡಿ. ಒಂದ್ 20,000 ಹೇಳಿ ಇವ್ರಿಗೆ, ಅವನಿಗೊಂದ್ 10,000 ನಮ್ಗೊಂದ್ 10,000 ರೆಡ್ ಹಾಕತಿ. ಮಾಡ್ತೀನಿ ತಡ್ರಿ ಮಕ್ಳ. ರೆಡಿ ಆಕತಿ ಹೋಗ್ಬೇಡ ಮಗ. ನಾ ಸ್ವಾಮೀಜಿ ಜೊತೆ ಮಾತಾಡೇನಿ. ಸ್ವಾಮೀಜಿ ನೋಡೋನ್ ಕರ್ಕೊಂಬ ಅಂದಾರ. ಸ್ವಾಮೀಜಿ ಹಂಗ ಅದಾನಂದ್ರ ಕಾಮಿಡಿ ಮಾಡ್ತಾನ ನೋಡಿ. ಕಾಮಿಡಿ ಎಲ್ಲ ಮಾಡ್ಬೇಡ, ಇಂತ ವಿಷಯ ಎಲ್ಲ ಸುಮ್ನೆ ನೀನ್ ಹೋಗಿ ಆರಾಮಾಗ್ಬೇಕು ಬೇಡ ನಿನ್ಗೆ. ಅದ್ರ ಸಂಬಂಧ ಇಷ್ಟು ಗೊತ್ತಾಗತ್ತೀವಿ. ಮತ್ತ ಅದೇ ಮಾತಾಡೇನೀಗ. ಕರ್ಕೊಂಡ್ ಹೆಂಗ ಅದಾನಂದ್ರ ಅವ್ ಪೂಜೆ ಮಾಡೋ ಮಂತ್ರ ಹೇಳೋ ಹೊರ್ತಕ್ ನಾನು ಒಂದೊಂದ್ಸಲ ಹೆದ್ರೋಗಿ. ಅವ್ ಪೂಜೆ ಮಾಡಾಕತ್ತ ಅಂದ್ರ ನೀವ ಹೆದ್ರೋಕಿರಿ. ಎಂತ ಸಮಸ್ಯೆ ಇದ್ರು ಮನ್ಸ್ ಮಾಡ್ದಂದ್ರ ಬಗೆಹರಿಸ್ತಾನ. ನಾನ ಎಂತೆಂತ ಹಾರಾಡೋ ಹುಡುಗಿಯರ್ ಬಾಜು ಬಂದ್ ಕುಂದ್ರಾಗ ಮಾಡ್ಕೊಂಡ್ಬಿಟ್ಟೇನೆ. ದೋಸ್ತ ಮುಸ್ಲಿಮರು ಯಾರು ಬೀಳ್ತಾರ ಅರ್ಥ ಮಾಡ್ತೀಯ? ಈಗ ಯಾವಾಗ ಹೋಗೋದಣ್ಣ ಅಂತೀರ? ಏನ್ ರೆಡಿ ಮಾಡೋದಣ್ಣ? ನೀವ್ ಯಾವಾಗ ಫ್ರೀ ಇರ್ತೀರಿ ಹೇಳ್ರಿ. ನಾನ್ ಯಾವಾಗ್ಲೂ ಫ್ರೀನಾ. ಅಣ್ಣ ಮತ್ತ ರೊಕ್ಕದ ಅಣ್ಣ ಏನಣ್ಣ? ರೊಕ್ಕದ ಒಂದ್ 10-20 ಸಾವಿರ ಆಗ್ಬೋದು. 20,000 ಹಾ ಜಾಸ್ತಿ ಆಗಲ್ಲ. 1 ಲಕ್ಷ ಗಂಟೆ ಹೋರಿ ತರ್ತೀರಿ, ಒಂದ್ 10-20 ಸಾವಿರ ಹೋರಿ ಖರ್ಚು ಮಾಡಕ. ಖರ್ಚು ಮಾಡೋಣ ಪಕ್ಕ ಗ್ಯಾರಂಟಿ ಅದ. ಗ್ಯಾರಂಟಿ ನಾನ್ ಅದೇನೆ ಗ್ಯಾರಂಟಿ. ನೀವ್ ಯಾವಾಗ ಫ್ರೀ ಇರ್ತೀರ ಅವಾಗ ನಾನ್ ರೆಡಿ. ಹೌದಾ? ನಾಳೆ ಹೋಗ್ಬಿಡೋಣ. ನಾಳೆ ಹೋಗೋಣ. ಆಯ್ತು. ನನಗೆ ಯಾವ್ದು ಫೋನ್ ಬರತೈತಿ. ಕಟ್ ಮಾಡ, ನೀನು ಫೋನ್ ಎತ್ಬೇಕ್ ನಾಳೆ. ನಾಳೆ ಬೆಳಗ್ಗೆನ ಬರ್ತೇನೆ, ಮನೆಗೆ ಬರ್ತೇನೆ. ಇಲ್ಲ ನನ್ಗೆ ನಾನು ಮಾಡ್ಕೊಡ್ತೇನೆ, ನಾ ಮಾಡಿಸ್ಕೊಡ್ತೇನೆ ಹೇಳಿ ನಾ ಅವ್ರಿಗೆ. ಅದ್ ನನಗೂ ಫೋನ್ ಬರತ್ತಿದೆ. ಆಯ್ತು ಬರ್ಲೇ. ಅವನ್ ಕಲರ್ ತಗೊಂಡ್ ಏನ್ ಆಗ್ಬೇಕು ದೋಸ್ತ, ನಮ್ಗ ಹೋಗಿ ಆರಾಮ ಆಗ್ಬೇಕ. ಹೌದಿಲ್ಲ? ಹೌದ್ ಬಿಡ್ರಿ ಪಕ್ಕ ರೆಡಿ ಆಗತ್ತದ. ಮತ್ತ ಅವ್ನು ನೋಡಿ 20,000 ರೂಪಾಯಿ ಹೇಳತ್ತಾನ. 10,000 ರೂಪಾಯಿ ಐತ್ಲಿ. ದುಡ್ಡಿಂದ ಯಾಕೆ ತಲೆ ಕೆಡ್ಸಂತಿ? ನಾ 10,000 ಹಾಕ್ತೇನ್ ಬಿಡ, ಇನ್ನೂ 10,000 ಹೋಗ್ಲಿ ದೋಸ್ತ. ಬಸವಣ್ಣ ಆರಾಮ ಆಗ್ಬೇಕ. ಅದೇ ನಿಂದ ಹೋರಿದ್ದಂಗ್ ಬಿಡು. ನನ್ನ ಹೋಗಿ ಅನ್ನೋದಕ್ಕ ನಾ ಇಷ್ಟೆಲ್ಲ ಬರ್ದಾಡಕತ್ತಿದ್ದಲ್ಲ. ನಾ ರೆಡಿ ಮಾಡಿಸ್ತಾನ ಅದನ್ನ. ಬಾ, ಅವನ್ ಬಗ್ಗೆ ಗೊತ್ತೈತಿ, ಅವನ್ ನೋಡೋಣ ಅಂತ. ಹಂಗೇನಾದ ಹೌದಾ? ಮತ್ತ ಬೆಳಗ್ಗೆ ಜಲ್ದಿ ಬಂದ್ಬಿಡಂಗಾರ. ನಾ ಜಲ್ದಿ ಬರ್ತೇನಿ, ನೀ ದೊಡ್ಡ ಬಾ ಹಂಗಾರ. ಬರ್ತೇನ್ಲೆ. ಆತ ಪಾಪ ಆಗಲ್ಲೇ ಬರೀ ಕಾಳು ನೀರ್ ಅಷ್ಟ, ಇದು ಹುಲ್ಲು ಅಷ್ಟ ಇಟ್ಟಿನಿ, ನೀರ ಇಟ್ಟಿಲ್ಲ ಅದಕ್ಕೆ. ಸರಿ ತೋ, ನಮ್ಗೂ ಕಾಲ್ ಬರಾಕತ್ತೈತಿ, ನಾನು ಹೋಗ್ತೇನಂತ. ಆಯ್ತು. ಬರ್ಲೇ? ಬರ್ತೇನೆ.